ಲಯನ್ ಲಾಪ್ ರೆಡಿ ಸ್ಟಾರ್ಟ್. ಜೋಡಿಸಿ ಎಡ ಬಾಂಧ ಬಲಕ್ಕೆ ತಿರುಗಿಸಿ. ನಾವು ನೋಗ್ತಾ ಇದ್ದಾಗ ಅಯ್ಯೋ ಇವೇನು ಒಳ್ಳೆ ಹುಚ್ಚರ ಥರ ನೋಗ್ತಾ ಇದ್ದಾರೆ ಅಂದ್ಕೊತಾರೆ. ಇದು ಹುಚ್ಚುತನ ಅಲ್ಲ. ನಾವು ನಗೋದ್ರಿಂದ ನಮಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್, ಕ್ಯಾನ್ಸರು, ಟೆನ್ಷನ್ನು, ಮನೇಲಿ ಪ್ರಾಬ್ಲಮ್ ಇರೋವಂಥವ್ರು ಎಲ್ಲರಿಗೂ ಇದು ತುಂಬ ಒಳ್ಳೆಯ ಎಕ್ಸಸೈಸು. ನಗು ಮತ್ತು ಎಕ್ಸಸೈಸ್ ಎರಡೂ ಇರುತ್ತೆ. ಬಾಡಿ ಎಕ್ಸಸೈಸ್ ಇರುತ್ತೆ, ಟೆನ್ಷನ್ ಫ್ರೀ ಮಾಡ್ತೀವಿ. ಇವತ್ತು ಹುಟ್ಟಿರೋದು ಮಗು. ನಮಸ್ತೆ ಗುರುಗಳೇ, ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಬಹಳ ಸಮಯ ತಗೊಂಡು ನಿಮಗೋಸ್ಕರ ಒಂದು ಒಳ್ಳೆ ವಿಡಿಯೋ ತಂದಿದ್ದೀವಿ. ಇದನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಸುತ್ತಮುತ್ತಲು ಯಾರಾದರೂ ಟೆನ್ಷನ್ ಪಾರ್ಟಿಗಳಿದ್ದರೆ, ವಯಸ್ಸಾದವರಿದ್ದರೆ, ಫ್ಯಾಮಿಲಿಯಲ್ಲಿ ಯಾವಾಗಲೂ ಜಗಳ ಆಡೋರಿದ್ದರೆ, ಬಾಸ್ ಟೆನ್ಷನ್ ಅನ್ನೋರಿಗೆ, ನಿಮ್ಮ ಬಂಧು ಬಳಗದವರಿಗೆ, ನೀವು ತುಂಬ ಯಾರನ್ನಾದರೂ ಇಷ್ಟಪಡೋರಿದ್ದರೆ ಅವರಿಗೆ ಈ ವಿಡಿಯೋನ ಮರಿದೇ ಶೇರ್ ಮಾಡಿ. ನಮ್ಮ ಸಣ್ಣ ಪ್ರಯತ್ನ ಪ್ರತಿಯೊಬ್ಬರೂ ನಗನಗುತ್ತಾ ಆರೋಗ್ಯವಾಗಿರಬೇಕು ಅಷ್ಟೇ. ನಮ್ಮ ಹಿರಿಯರು ನಮಗೆ ಬಹಳಷ್ಟು ವಿಷಯಗಳನ್ನು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅರ್ಥ ಮಾಡಿಸ್ತಾನೆ ಇದ್ದಾರೆ. ಇವತ್ತು ಮತ್ತೊಂದು ಪಾಠ ಕಲಿಸ್ತಾ ಇದ್ದಾರೆ. ಬನ್ನಿ ಹೊಸ ಪಾಠವನ್ನು ಕಲಿಯೋಣ, ನಗುವಿನ ಜಗತ್ತಿಗೆ ಹೋಗೋಣ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಬಹಳ ಚಿಕ್ಕದಾಗಿದೆ. MC ದುಬೈ ಹೇಮಂತ್ ಅನಂತ ಕೃಷ್ಣಮಾಚಾರ್ ಕೋದಂಡಪಾಣಿ ಮೇಲುಕೋಟೆ ಅಯ್ಯಂಗಾರ್ ಭಾರದ್ವಾಜ ಅಂತ ಹೇಳಿ. ಸೊ ನಮ್ಮ ಒಂದು ಯೂಟ್ಯೂಬಲ್ಲಿ ಒಂದು ಚಾನೆಲ್ ಇದೆ, ಫಾರಿನ್ ದೊರೆ ಅಂತ ಚಾನೆಲ್ ಹೆಸರು. ಬ್ಯಾಂಗ್ಳೂರಲ್ಲಿ ಈ ಥರದೊಂದು ತಂಡನ್ನು ಪರಿಚಯ ಮಾಡಿಕೊಡೋದು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಪ್ರಯತ್ನ. ಸೊ ಇದು ಬರೀ ವಯಸ್ಸಾದವ್ರಿಗಷ್ಟೇ ಅಲ್ಲ. ಈ ಲಾಫಿಂಗ್ ಕ್ಲಬ್ ಅಂದ್ಬಿಟ್ಟು ನಾನು ಮೇಡಮ್ ಹತ್ರ ಮತ್ತು ಸದಾಶಿವ ಸರ್ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ಇದು ಇವತ್ತಿನ ಚಿಕ್ಕ ಮಕ್ಕಳಿಂದ ಹಿಡಿದು 30-40 ವರ್ಷದವರೆಗೂ ಈ ಲಾಫಿಂಗ್ ಕ್ಲಬ್ ಅನ್ನೋದು ಬಹಳ ಮುಖ್ಯವಾಗಿದೆ. ಯಾಕಂದರೆ ಸ್ಟ್ರೆಸ್ ಅನ್ನೋದು ಮಗು ಕೇಳಿದ್ರು ಹೋಮ್ವರ್ಕು, ಕ್ಲಾಸ್ ವರ್ಕು, ನಮ್ಮ ಅಪ್ಪ ಅಮ್ಮನ ಪ್ರೆಷರು, ಸ್ಟ್ರೆಸ್ಸು ಅಂತ ಆ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗೋಗಿದೆ. ಸೊ ಹಾಗಾಗಿ ಮೇಡಮ್ ಹತ್ರ ಮಾತಾಡಿದಾಗ ಇದು ಖಂಡಿತ ಒಳ್ಳೆಯ ಪ್ರಯತ್ನ. ಇದನ್ನು ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ, ಕಾರ್ಪೊರೇಟ್ಸ್ಗೆ ತಲುಪಿಸೋಣ. ವಾರಕ್ಕೊಂದು ದಿನ ಅಟ್ಲೀಸ್ಟು ಈ ಥರದೊಂದು ಲಾಫಿಂಗ್ ಕ್ಲಬ್ ಅವ್ರು ಮಾಡಲಿ ಅನ್ನೋದು ನಮ್ಮ ಒಂದು ನಿಸ್ವಾರ್ಥವಾದ ಪ್ರಯತ್ನ. ಸೊ ಅದಕ್ಕೆ ಮೊದಲನೇ ಪ್ರಯತ್ನಕ್ಕೆ ಇಲ್ಲಿಗೆ ಬಂದಿದ್ದೀವಿ, ತವರು ಮನೆಗೆ. ಸೊ ನಾವಿಲ್ಲಿಂದ ಏನು ಪ್ರೆಸೆಂಟೇಷನ್ ಕೊಡ್ತೀವಿ ಅದು ಕಂಪ್ಲೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದನ್ನು ಲಕ್ಷಾಂತರ ಜನ ನೋಡ್ತಾರೆ ಹಾಗೂ ಎಲ್ರಿಗೂ ಉಪಯೋಗ ಆಗುತ್ತೆ. ನಮ್ಮ ಎಲ್ಲರ ಮೊದಲ ಕೊಡುಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇದನ್ನು ಬಹಳಷ್ಟು ಜನಕ್ಕೆ ರೀಚ್ ಮಾಡೋಣ ಅನ್ನೋದು ನನ್ನ ಕೋರಿಕೆ. ಎಲ್ಲರಿಗೂ ಟೆನ್ಷನ್ ಆಗಿದೆಯಲ್ಲ, ಕೈಗಳ ಮುಂದೆ ಡೈ ಮಾಡ್ಕೊಳ್ಳಿ. ರೆಡಿ ಸ್ಟಾರ್ಟ್. ಜೋರಾಗಿ ಒಬ್ಬರಿಗೊಬ್ರು ಮಾಲೆ ಹಾಕ್ಕೊಳ್ಳೋಣ. ರೆಡಿ ಸ್ಟಾರ್ಟ್. ಹಾಕಿ, ಒಬ್ಬರಿಗೊಬ್ರು ಮಾಲೆ ಹಾಕಿ. ನೋಡಿ ಹೇಗೆ ಅಂತ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ನಗು ಹೇಗೆ ಬಂತಪ್ಪ ಅಂದರೆ, ನಮ್ಮ BK ಸತ್ಯನಾರಾಯಣ ಅವ್ರ ಮಗ ಅವರು ಬಾಂಬೆಲಿದ್ದರು. ಅವರು ಬಾಂಬೆಗೆ ಹೋಗಿದ್ದಾಗ ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾಯಿದ್ರಂತೆ. ಆವಾಗ ಒಂದು 5-6 ಜನ ಅಲ್ಲಿ ಇದೆ ಈ ಥರ ನುಕ್ಕೊಂಡು ಆಹಾ ಓಹೋ ಅಂದ್ಕೊಂಡು ಮಾಡ್ತಾ ಇದ್ದಾಗ ಅವ್ರು ಕೇಳಿದ್ರಂತೆ, ಏನು ಒಳ್ಳೆ ಹುಚ್ಚರ ಥರ ನೋಗ್ತಾ ಇದ್ದೀರಾ, ಯಾಕೆ ಹಿಂಗೆ ನೋಗ್ತಾ ಇದ್ದೀರಾ, ಏನು ನೀವಿದೆಲ್ಲ ಅಂದರೆ, ನಾನು ಡಾಕ್ಟರ್ ಮದನ್ ಕಟಾರಿಯ, ನಾನಿಲ್ಲಿ ಇವ್ರಿಗೆ ಎಕ್ಸಸೈಸ್ ಮಾಡಿಸ್ತಾ ಇರೋದು, ಹುಚ್ಚರ ಥರ ಅಲ್ಲ, ಪಾಗಲ್ ನಯ್ಯೇ ಅಮ್ಮೆ ಅಂತ ಹೇಳಿದ್ರಂತೆ. ಆವಾಗ ಇವರು ನಿಂತ್ಕೊಂಡು ನೋಡ್ತಾ ಇದ್ರಂತೆ. ಸರಿ, ಅವರು ಮಾರನೇ ದಿನ ಹೋಗಿ ಅಲ್ಲಿ ನೋಡಿಕೊಂಡು ಕಲ್ತ್ಕೊಂಡಿದ್ದಾರೆ. ಅದ್ರ ಮಾರನೇ ದಿನ ಬೆಂಗಳೂರಿಗೆ ಬಂದಾಗ ಜಯನಗರದಲ್ಲಿ ರೋಮಿಯೋ ಲಾಫ್ಟರ್ ಕ್ಲಬ್ ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ರು. ರೋಮಿಯೋ ಲಾಫ್ಟರ್ ಕ್ಲಬ್ ಅಂದರೆ ಇಂಗ್ಲೀಷಲ್ಲಿ ಅರ್ಥ, ಕನ್ನಡದಲ್ಲಿ ಹೇಳ್ತೀನಿ, ಇಂಗ್ಲೀಷಲ್ಲಿ ನಂಗೆ ಬರೋಲ್ಲ. ಈ ಸೀನಿಯರ್ಸ್ ಎಲ್ಲ ಸೇರೋದು, ಹೋಗೋದು, ಆಡೋದು, ತಿನ್ನೋದು, ಆಚೆ ಬರೋದು, ಈ ಥರ ಅಂತ ಇದು ಮಾಡಿದ್ರು. ಆ ನಗು ಶುರು ಮಾಡಿದ್ದು ಅವರು ಅಲ್ಲಿಂದ. ಈಗ ನಮ್ಮ ಬೆಂಗಳೂರಲ್ಲಿ 315 ನಗೆಕೂಟ ಇದೆ. ಕರ್ನಾಟಕದಲ್ಲಿ 2500 ನಗೆಕೂಟ ಇದೆ.
ಇದು ಅಲ್ದಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೆಲ್ಲ ಎಷ್ಟು ಖುಷಿಯಾಗಿರ್ತೀರ. ಮನೆಗೆ ಹೋದರೆ ಸೊಸೆ ಬೈತಾ ಇದ್ರೆ ನೀವು ಕೇರೆ ಮಾಡಲ್ಲ, ಮಗ ಬೈತಾ ಇದ್ರೆ ನೀವೆಲ್ಲ ಅಯ್ಯೋ ಇರೋದೇ ಅಂದ್ಕೊಂಡು ಖುಷಿಯಾಗಿರ್ತೀರ. ಕ್ಲಾಸ್ಗೆ ಒಂದಿನ ಬರ್ದಲ್ಲೇ ಇರ್ರಿ, ನಿಮ್ಗೆ ಅನಿಸುತ್ತೆ ಅಯ್ಯೋ ಯಾಕಪ್ಪ ಹೋಗಲಿಲ್ಲ ಕ್ಲಾಸ್ಗೆ ಇವತ್ತು, ಎಷ್ಟು ಚೆನ್ನಾಗಿರುತ್ತೆ, ಅಲ್ಲಿಗೆ ಹೋಗಿ ಬಂದರೆ ಎಷ್ಟು ನೆಮ್ಮದಿ ಸಿಗುತ್ತೆ ನಮಗೆ ಅಂತ ನಾವು ಇದು ಮಾಡ್ತೀವಿ. ಅದೇ ಥರ ನಮಗೆ ಹೇಮಂತ್ ಸರ್ ಅವ್ರು ಬಂದಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಬೇಡಿ ಮೇಡಮ್ ನೀವೇ ವಯಸ್ಸಾದವರೇ ನಗೋದಲ್ಲ, ಮಕ್ಳಿಗೂ ಮಾಡಿಸೋಣ ಅಂತ ಹೇಳಿದ್ದಾರೆ. ನಾನು ಎಲ್ಲ ಶಾಲೆಗಳಿಗೂ ಕರ್ಕೊಂಡು ಹೋಗ್ತೀನಿ. ಫಸ್ಟು ಸ್ಟಾರ್ಟಿಂಗು ಇವತ್ತೇ ನಿಮಗೆ ಹೆಜ್ಜೆ ಇಕ್ಕಿದ್ದೀವಿ. ನನಗೆ ತುಂಬ ಖುಷಿ ಆಯಿತು. ಪದ್ಮಜ ಮೇಡಮ್ ಅವರು ತುಂಬ ಚೆನ್ನಾಗಿ ನಡ್ಸ್ಕೊಂಬರ್ತಾ ಇದ್ದಾರೆ. ನಮ್ಮ ಚಂದ್ರಶೇಖರ್ ಸರು ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ದಯಾಕರ್ ಮತ್ತು ನಮ್ಮ ಶರಣಪ್ಪ ಅವರು ತುಂಬ ನನಗೆ ಎನ್ಕರೇಜ್ ಮಾಡ್ತಾರೆ. ತುಂಬ ಇಲ್ಲಿ ವಿಜಯನಗರದಲ್ಲೇ ಮಾಡಿಸ್ತೀನಿ RPC ಲೇಔಟಲ್ಲಿ ಅಂತ ಹೇಳಿದೆ. ಆಯಿತು ಮೇಡಮ್ ನೀವು ಎಲ್ಲಿ ಹೇಳಿದ್ರೆ ಅಲ್ಲಿ ಹೋಗೋಣ ಅಂದರು. ನಮಗಿರೋ ಟೈಮಲ್ಲಿ ನಾವು ಇವಾಗಿದ್ದೀನಿ, ಆಚೆ ಹೋಗ್ತಾ ನಾನು ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಅಲ್ಲ ಇರೋದು ಪ್ರಪಂಚ ಆ ಥರ ಇದೆ. ಅದರಿಂದ ದಯವಿಟ್ಟು ಎಲ್ಲರೂ ಬನ್ನಿ, ಎಂಜಾಯ್ ಮಾಡೋಣ. ನಮಗಿರೋ ಟೈಮ್ನ ನಾವು ಒಳ್ಳೆ ಯೂಸ್ ಮಾಡ್ಕೊಳ್ಳೋಣ, ಬಿಡೋದು ಬೇಡ. ಮಕ್ಕಳೇನಾದ್ರೂ ಅಂದ್ಕೊಳ್ಳಿ, ಅವರೇ ಖುಷಿಯಾಗಿ ಅಮ್ಮ ಇನ್ನೊಂದು ಜೋಕ್ ಹೇಳ್ತೀನಿ. ಏನಪ್ಪ ಅಂದರೆ ಎಲ್ಲೋ ಒಂದು ಪ್ರೋಗ್ರಾಮ್ ನಡೀತಾ ಇದ್ದಾಗ ನಗೆ ಕೂಟಕ್ಕೆ ಹೋದರೆ ನಕ್ಕು ಸಾಯಬೇಕು ಅಂದ್ರಂತೆ. ಆವಾಗ ಸೊಸೆ ಅಂದ್ಲಂತೆ, ಹಂಗಾದ್ರೆ ನಮ್ಮ ಅತ್ತೆನ ಕಳಿಸ್ತೀನಿ ಅಂದ್ರೆ. ಹಂಗೆ ಆ ಥರ ನಗೋದ್ರಿಂದ ಸಾಯ್ತೀವಲ್ಲ, ಆರೋಗ್ಯ ಬರುತ್ತೆ. ಆ ಕೆಟ್ಟ ಕಾಯಿಲೆಗಳೆಲ್ಲ ಹೋಗಿ ನಗು ಬರುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ನಾವು ನಗ್ನೋಗ್ತಾ ಇರೋಣ. ನನಗೆಲ್ಲ ನಿಮ್ಮೆಲ್ಲರ ಸಹಕಾರ ಸಿಕ್ಕಿದ್ದು ತುಂಬ ಧನ್ಯವಾದಗಳು. ತುಂಬ ಮಾಡ್ತಾರೆ. ಆಮೇಲೆ ಸರ್ ತಮ್ಮ ಬರ್ತ್ಡೇ ಅವರು ಏನು ಸರ್ ಹೆಸರು? ನಾಗಬಸಪ್ಪ ಅವ್ರದ್ದು ಇರ್ಲಿ, ಮದುವೆ ಶೋಭನ ಎಲ್ಲ ಆಮೇಲೆ ಮಾಡೋಣ. ಈಗ ನಿಮ್ಮ ಬರ್ತ್ಡೇ ಮಾಡೋಣ ಫಸ್ಟು. ನೋಡಿ ನಾಗಬಸಪ್ಪ ಅವ್ರದ್ದು ಬರ್ತ್ಡೇ ಇದೆ. ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಾಳೆ. ಓ ಓ ಓ ಓ ಓ ಓ ನಮ್ಮ ಮುಖದಲ್ಲಿ ನಗು ಇರಬೇಕು. ಎಷ್ಟು ನಾವು ನಗ್ತಾ ಇರ್ತೀವೋ ನಮ್ಗೆ ಅಷ್ಟು ಆರೋಗ್ಯ ಬರುತ್ತೆ. ಈಗ ಒಂದೆರಡು ನಗುನ ಎಕ್ಸಸೈಸ್ ಮಾಡಿಸ್ತೀನಿ, ದಯವಿಟ್ಟು ಎಲ್ಲರೂ ನಗೋಣ. ಈಗ ಹನುಮಾನ್ ಲಾಪ್ ರೆಡಿ, ಎಲ್ಲರೂ ನೋಡಿ ಈ ಥರ ರೆಡಿ ಸ್ಟಾರ್ಟ್. ಚಪ್ಪಾಳೆ. ಓ ಓ ಓ ಓ ಓ ಓ ಈಗ ಒಂದು ಲಯನ್ ಲಾಪ್ ರೆಡಿ ಸ್ಟಾರ್ಟ್. ಚಪ್ಪಾಳೆ. ಈಗ ನಾಚಿಕೆ ಆಗ್ತಾ ಇದೆ ನಮ್ಗೆಲ್ಲರಿಗೂ. ನಾಚಿಕೆ ನಗೋಣ. ಹೇಗೆ ಅಂದ್ರೆ ನೋಡಿ, ಮೇಡಮ್ ನೋಡೋದು ನಗೋದು. ಈಗ ಒಂದು ನಿಮಿಷ. ಆಯ್ತು. ಈಗ ಬ್ಯಾಂಗ್ಳೂರ್ ಚೇರ್ ಲಾಪ್ ಅಂತ ನಾವು ಯಾರಿಗೆ ಇದು ತೊಂದರೆ ಇರುತ್ತೆ ಗೊತ್ತಾಯ್ತಲ್ಲ, ಮೋಷನ್ಗೆ ಹೋಗೋದು ತೊಂದರೆ ಇರುತ್ತೆ, ಅವರು ಮನೇಲಿ ದಿನ ಬೆಳಗ್ಗೆ ಒಂದು 5 ನಿಮಿಷ ಇದನ್ನು ಮಾಡಿ ನಮಗೆ ಕ್ಲಿಯರಾಗಿ ಹೋಗುತ್ತೆ. ರೆಡಿ ಸ್ಟಾರ್ಟ್. ನೋಡಿ ಹೀಗೆ ಮೊಣಕಾಲು ಬಗ್ಗಿಸ್ಬಾರ್ದು, ಹಿಂಗೆ ಕೂತ್ಕೋಬೇಕು. ಬ್ಯಾಂಗ್ಳೂರ್ ಚೇರ್ ಲಾಪ್, ನೀವು ಲಂಡನ್ ಲಾಪ್ ಅಂತ ಮಾಡ್ತೀರಾ ನೋಡಿ. ಎಲ್ಲರಿಗೂ ಏನೂ ಇಲ್ಲ, ನೀವು ಇದಕ್ಕೆ ತೊಂದರೆ ಅಂತ ಹೇಳ್ತಾ ಇರ್ತೀರಲ್ಲ, ನೀವು ಇದು ಮಾಡಿದ್ಮೇಲೆ ಕ್ಲೀನಾಗಿ ಹೋಗ್ತೀರಾ, ಅವಾಗ ಅಂದ್ಕೋತಾರೆ ತುಂಬ ಚೆನ್ನಾಗಿದೆ ಅಂತ. ಈಗ ಮೇಲೆ ಎಡ ಕೆಳಗೆ ಬಲೋ ಮೇಲೆ ಎಡ ಬಗ್ಗುವಿಕೆ.
ತಯಾರಾಗಿ ಪ್ರಾರಂಭಿಸಿ. ಆಕಾಶ ಓಂ ಆಕಾಶ ಓಂ ಆಕಾಶ ಓಂ ಆಕಾಶ ಓಂ ಆಕಾಶ ಭೂಮಿ. ಎಡಬಲ ಭುಜದ ಮೇಲೆ ಮಲಗುವಿಕೆ. ಎಡ ಬಲ್ ಎಡ ಬಲ್ ಎಡ ಬಲ್ ಎಡ ಬಲ್ ಎಡ ಬಲ ಅರ್ಧ ಸುತ್ತು ತ್ರಿಕೋಣಾಕಾರ. ಎಡ ಮೇಲೆ ನೆರ್ ಬಲ ಮೇಲೆ ನೆರ್ ಎಡ ಮೇಲೆ ನೆರ್ ಬಲ ಮೇಲೆ ನೆರ್ ಎಡ ಮೇಲೆ ನೆರ್ ಬಲ ಎಡಭಾಗ ಮೇಲ್ಭಾಗ ಬಲಭಾಗ ಎಡಭಾಗ ಬಲಭಾಗ ಮೇಲ್ಭಾಗ ಎಡಭಾಗ ಕೊನೆಗೆ ಕೆಳಭಾಗ. ನವಿಲು ಮತ್ತೆ ಪಾರಿವಾಳ ಮುಂಭಾಗದ ಹಿಂಭಾಗ ಕುತ್ತಿಗೆ ವ್ಯಾಯಾಮ. ತಯಾರಾಗಿ ಪ್ರಾರಂಭಿಸಿ. ನಗುವಿನ ಚಪ್ಪಾಳೆ. ಅದನ್ನ ನೀನಾ ನಾನಾ ನೀನಾ ನಾನಾ ನೊಗೋದು ಜೊರಗೆ. ರೆಡಿ ಸ್ಟಾರ್ಟ್. ಇಂಟರ್ಲಾಕ್ ಮಾಡ್ಕೊಂಡು ತಲೆ ಮೇಲೆ ಉಪ್ಪಾದ ಜತೆ ಹಣೆಯ ಮೇಲೆ ಅಂಗೈ ಇಂದ ಅದು ಬೀಡಿ ಅದು ನಗುವಿನ ಚಪ್ಪಾಳ. ಗ್ರೇಡಿಯಂಟ್ ಆಫ್ ದ ರೇಂಜ್ 0 ಇಂದ 50 ತನಕ ನಗು ತಡೆಯಕ್ಕಾಗದ ಬ್ಲಾಸ್ಟ್ ಮಾಡಿ. ಎರಡನೆಯ ಬಾರಿ ಮೂರನೇ ಬರೀ ಸೈಲೆಂಟ್ ರೌಂಡ್. ಹೊಟ್ಟೆ ಒಳೊಳಗೆ ನಗ್ಬೇಕು. ಶಬ್ದ ರಹಿತ. ನಗುವಿನ ಚಪ್ಪಾಳೆ. ಎರಡು ಬಾರಿ ಭ್ರಮರಿ. ತಯಾರಾಗಿ ಪ್ರಾರಂಭಿಸಿ. ಪುನಃ ನಿಧಾನವಾಗಿ ಕಿವಿಯಿಂದ ಕೈಗಳನ್ನ ಹತ್ತಬೇಕು. ನಗುವಿನ ಚಪ್ಪಾಳೆ. ನಯನ್ಲ ಸಿಂಹನಿಗೂ ಪ್ರಾರಂಭಿಸಿ. ರಾಜನೌಕ್ಯ. ಹೆಣ್ಮಕ್ಳ ಕಡೆ ನೋವು. ಶ್ವಾನ ಪ್ರಾಣಾಯಾಮ. ನೇರವಾಗಿ ನಿಂತು ಹಂಚಲಿನಿಂದ ಏಮನ್ ಸರ್ ಕುತ್ತಿಗೆ ವಿಶ್ರಾಂತಿ. ನಿಮ್ಗೆ ಇಷ್ಟ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಗುವಿನ ಚಪ್ಪಾಳೆ. ಓ ಓ
ಭುಜಗಳ ವ್ಯಾಯಾಮ ತಯಾರಾಗಿ ಪ್ರಾರಂಭಿಸಿ. ಬರ್ತಾ ಪಕ್ಷಿಯ ರೆಕ್ಕೆ ಮುರಿದು ಪ್ರಾರಂಭಿಸಿ. ಪುಷ್ಪಾರ್ಚೆ ಮುಂಬಾಲ ಪ್ರಾರಂಭಿಸಿ. ರೈಲ್ವೆ ಸಿಗ್ನಲ್. ಆಕಾಶ ಭೂಮಿ, ಆಕಾಶ ಭೂಮಿ, ಆಕಾಶ ಭೂಮಿ, ಭೂಮಿ. ಮುಷ್ಟಿಯ ವ್ಯಾಯಾಮ. ಬಿಗಿ ಸಡಿಲ, ಬಿಗಿ ಸಡಿಲ, ಬಿಗಿ. ಭುಜಗಳನ್ನು ಮೇಲೆತ್ತುವಿಕೆ ಪ್ರಾರಂಭಿಸಿ. ನಮಗ್ ಬರ್ಲೇ ಇಲ್ಲ ಅಂತ ಇಷ್ಟ. ಬಾಮ್ಮ ಹಿಂಗೆ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ನವಿನ ಚಪ್ಪಾಳೆ. ನೋಡ್ರಿ ಬರ್ತಾ ಇದ್ದೀರಾ. ಈಜುವ ವ್ಯಾಯಾಮ ತಯಾರಾಗಿ ಮುಂಬಾದ ಪ್ರಾರಂಭಿಸಿ. ಎರಡು, ಮೂರು. ಹತ್ತು, ಒಂಬತ್ತು. ನವಿನ ಚಪ್ಪಾಳೆ ತಯಾರಾಗಿ ಪ್ರಾರಂಭಿಸಿ. ಒಂದು, ಎರಡು, ನವಿನ ಚಪ್ಪಾಳೆ ಮೊಸರು ಕಡೆಯುವುದು. 5 ಬಾರಿ ನಿಧಾನ, 5 ಬಾರಿ ಸ್ವಲ್ಪ ಬೇಗ ಮತ್ತು ಬೇಗ ತಯಾರಾಗಿ ಪ್ರಾರಂಭಿಸಿ. ಕಾಲು ಹಿಂಗಿದೆ. ಮತ್ತೆ ಬೇಗ. ಭತ್ತ ಕುಟ್ಟುವುದು ತಯಾರಾಗಿ ಪ್ರಾರಂಭಿಸಿ. ಭತ್ತ ಬೇಗ. ಮತ್ತು ಬೇಗ. ವಿಶ್ರಾಂತಿ. ಎರಡು, ಮೂರು. ನವಿನ ಚಪ್ಪಾಳೆ ಚನ್ನಪಟ್ಟಣದ ಕುಣಿಯುವ ಬೊಂಬೆ. ನವಿನ ಚಪ್ಪಾಳೆ ಸೊಂಟದ ವ್ಯಾಯಾಮ. ಎಡಬದ ಬಲಕ್ಕೆ ತಿರುಗಿಸಿ. 1, 2, ನಾಗಾ ಡ್ಯಾನ್ಸ್. ನಾಗಾ ನೃತ್ಯ. ಕಾಲ್ ಜೋಡಿಸಿ ಎಡಬಾಂಧ ಬಲಕ್ಕೆ ತಿರುಗಿಸಿ. 1, 2, 3,
ಚೆನ್ನಾಗಿ ಮಾಡ್ತೀವಿ. ಬಲ ಒಂದು ಎಡಬಕ್ಕೆ ತಿರುಗಿಸಿ. Special laughter ding dong for those things here Adam the Francis. ನಾವು ಚಪ್ಪಾಳೆ ಮಂಡಿ ವ್ಯಾಯಾಮ ಕಾಲು ಜೋಡಿಸಿ ಎಡಂಗೈಗಳು ಮಂಡಿ ಮೆಕ್ಕೊಳ್ಳಿ ಮುಂಭಾಗದಿಂದ ಪ್ರಾರಂಭಿಸಿ. ಬರ್ತ್ಡೇ ಇವತ್ತು. ವಿಶ್ರಾಂತಿ. ನವಿನ ಚಪ್ಪಾಳೆ. ಮಧ್ಯೆ ಚೆನ್ನಾಗಿದೆ ಮಾಡಿಸಿ. ಪಾದಗಳ ಬಲಭಾಗದಿಂದ ಎಡಭಾಗಕ್ಕೆ ತಿರುಗಿಸಿ. ಬದಲಾಯಿಸಿ ಬಾಲ ಬಾಲು. ಮೇಲೆ ಎಡಗೆ, ಮೇಲೆ ಎಡಗೆ. ಬಲ ಎಡಭಾಗದಿಂದ ಬಲಭಾಗಕ್ಕೆ ತಿರುಗಿಸಿ, ಬಲಭಾಗದಿಂದ ಎಡಭಾಗಕ್ಕೆ ತಿರುಗಿಸಿ. ನವಿನ ಚಪ್ಪಾಳೆ. ಸತ್ಯನಾರಾಯಣನಿಗೆ ಅಬ್ಡಮಲ್ ಆಫ್ಟರ್ ತಯಾರಾಗಿ ಮುಂಭಾಗದಿಂದ ಪ್ರಾರಂಭಿಸಿ. ಚಪ್ಪಾಳೆ. ಹಸ್ತಪಾದಾಸನ ಕಾಲು ಜೋಡಿಸಿ ಬೆಟ್ಗಳನ್ನ ಇಂಟರ್ಲಾಕ್ ಮಾಡಿಕೊಂಡು ನಿಧಾನವಾಗಿ ಮಾಡಿ ಪ್ರಾರಂಭಿಸಿ. ಪೂರಕ ರೇಚಕ ಪೂರಕ ರೇಚಕ. ತಲೆ ಮೇಲೆ ಎಡಗೈ ಮೇಲೆ ಬಲಗೈನ ಬಂದ. ಓಹೋ 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 ಆಹಾ ಓಹೋ ಆಹಾ ಓಹೋ ಆಹಾ. ನವಿನ ಚಪ್ಪಾಳೆ. ಕಣ್ಣಿನ ವ್ಯಾಯಾಮ. ಬಲ ಕೆಳಗೆ, ಬಲ ಮೇಲೆ ಎಡ ನೀವು ಕೆಳಗೆ, ಮಾಡಬೇಕು. ನೀವು ಎಡ ಮೇಲೆ ಬಲ ಕೆಳಗೆ, ಮಾಡಿ ಬಲ ಗುಟ್ಟಿಸಿ. ಬದಲಾಯಿಸಿ ಎಡಗೈಯಿಂದ ಎಡಗನ್ನು ಮುಚ್ಚಿ ಬಲಗಂಡ ಆಕಾಶ. ಬಿಡ್ ಅದು ಮೀ ಬಿಡ್ ಅದು ಮೀ ಬಿಡ್
ಅಂಗೈಗಳು ನವಿನ ಚಪ್ಪಾಳೆ ಓ ಓ ಆಹಾ ಹಾ ಓ ಓ ಆಹಾ ಹಾ ಕೈ ಮುಖ ಕಾಯಿ ಜೋಡಿಸಿ ಎಡಂಗೈಗಳು ಕತ್ತಿನ ಹಿಂಭಾಗ ಬೆಳೆಗಳು ಕೆಳಮುಖ ಹೋಗ್ಬಿಡಿ ಅಂಗೈ ಮೇಲ್ಮುಖ ಹೋಗ್ಬಿಡಿ ಪ್ರಾರಂಭಿಸಿ ತನ್ನಿ ಕೈನ ನೇರವಾಗಿ ನೀಡಿ ತಯಾರಾಗಿ ಪ್ರಾರಂಭಿಸಿ 1 2 ವಿಶ್ರಾಂತಿ ನವಿನ ಚಪ್ಪಾಳೆ ಒಂದೇ ಒಂದು ಸೆಕೆಂಡು ಚೆನ್ನಾಗಿದೆ ಚೆನ್ನಾಗಿದೆ ಹೇ ಅಂತೀವಿ ಅದನ್ನೇ ಅವರು ಮದನ್ ಕಟಾರಿ ಅವರು ವೆರಿ ಗುಡ್ ಹೇ ಅಂತಾರೆ. ಅದನ್ನು ಮಾಡೋಣ. ರೆಡಿ ಸ್ಟಾರ್ಟ್. ವೆರಿ ಗುಡ್ ಏ ವೆರಿ ಗುಡ್ ಏ ವೆರಿ ಗುಡ್ ಏ. ಅದೇ ನಮ್ಮ ಕನ್ನಡದಲ್ಲಿ ಹೇಳೋಣ. ಚೆನ್ನಾಗಿದೆ ಹೇ ಚೆನ್ನಾಗಿದೆ ಹೇ ಚೆನ್ನಾಗಿದೆ ಹೇ ಚಪ್ಪಾಳೆ. ಈಗ ಆರ್ಗ್ಯುಮೆಂಟ್ ಲಾಪ್ ನೀನು ಮಾಡ್ತೀನಿ, ಆಚೆ ಬಾ ನೋಡ್ಕೊಂತೀನಿ. ಈಗ ರೆಡಿ ಸ್ಟಾರ್ಟ್. ಚಪ್ಪಾಳೆ. ಓ ಓ ಓ ಓ ಓ ಓ. ಈಗ 2 ಸೆಕೆಂಡು ಸಣ್ಣ ನಗುವಿನಿಂದ ದೊಡ್ಡ ನಗುಗೆ ಹೋಗೋಣ. ಸ್ಮೈಲಿಂದ ನಿಧಾನವಾಗಿ ಬಂದು ಜೋರಾಗಿ ನಗೋದು, ಆಮೇಲೆ ಎಸ್ ಆ್ಯಂಡ್ ಲಾಫ್ಟರ್ ಮಾಡೋಣ. ಅಲ್ಲಿಗೆ ನಾವು ಕ್ಲೋಸ್ ಮಾಡೋಣ. ಮಾತಾಡೋದಿರುತ್ತೆ, ಮಾತಾಡೋಣ. ಈಗ ಗ್ರೇಡಿಯಂಟ್ ಲಾಪ್. ಇದನ್ನ ಸಡನ್ ಆಗಿ ಒಂದು ನಿಮಿಷ, ಇದನ್ನ ಸಡನ್ ಆಗಿ ನಿಲ್ಲಿಸ್ಬಾರ್ದು. ಮೇಲೆ ಹೋಗ್ತೀವಲ್ಲ ಹಾಗೇ ಕೆಳಗೆ ನಿಧಾನವಾಗಿ ಬಂದು ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ನಮಗೆ. ಬನ್ನಿ 1 ನಿಮಿಷ ಸರ್ ಒಂದು ಮಾಡಿಸ್ತಾರಂತೆ. ಈ ಮಾತ್ರ ಇದೆಯಲ್ಲ ಒಳಗಡೆ ಹೋದ ತಕ್ಷಣ ನಗು ಕೆಲಸ ಶುರು ಮಾಡ್ತದೆ. ನನಗೂ ಮಾಡ್ತೀಯ ನಿಮಗೂ ಮಾಡ್ತಿದ್ಯಾ ಅಂತ ನಾಚಿಕೆ ಬಿಟ್ಬಿಡಿ. ಸುಮ್ಮನೆ ಒಬ್ಬನ್ ಯಾರನ್ನ ಇಟ್ಕೊಳ್ಳಿ, ನನಗೂ ಆಗ್ತೀವಿ ನಿನಗೂ ಆಗ್ತೀವಿ ಅಂತ ಅಂದ್ಬಿಟ್ಟು ಈ ಮಾತ್ರ ಕೈ ತಗೊಳ್ಳಿ. ಕೈಲಿ ಎಲ್ಲರೂ ಮಾತಾಡ ತಗೊಳ್ಳಿ, ಎಲ್ಲ ಕೈಯಲ್ಲಿ ತಗೊಂಡಿದ್ದೀರಾ? ಅದನ್ನ ಬಾಯಿಗೆ ಹಾಕೊಳ್ಳಿ. ನೀರು ಕುಡೀರಿ. ನೀರು ಕುಡಿದ ಮೇಲೆ ಶುರು ಮಾಡುತ್ತದೆ ಒಳಗಡೆ. ಶುರು ಆಯ್ತಾ ನಿಮ್ಗೆ? ಇದು 10 ಕಿಲೋಮೀಟರ್ ಓಡಿದ ಸಮ ಇದು. ಹೌದು. ಮನೆಗೆ ಹೋದಾದ್ಮೇಲೆ ಹಾಕಿ ಚಪ್ಪಾಳೆ. ಪೂಜಾ ಮೇಡಮ್ದು ಎನರ್ಜಿ ನೋಡ್ತಿದ್ರೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಗೊಂದು ಅಂದಾಜು ಒಂದು 65 ಆಗಿರ್ಬೋದಾ? 75 ಇಯರ್ಸ್. ಇಲ್ಲೆಲ್ಲ ಏಜ್ ಮಾತಾಡೋದಿಲ್ಲ. ಏಜ್ ಮಾತಾಡಂಗಿಲ್ಲ. ಕೇಳಿಸ್ಕೊಳ್ಳಿ. ಇದು ನಮ್ಮ ತಂಡ ಈ ಥರ ಎಲ್ಲ ಯೂನಿಕ್ ಜನಗಳನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಇವ್ರ ಹತ್ರನೂ ಇಂಟರ್ವ್ಯೂಗೆ ಹೋಗಿದ್ದೆ. ಇವರು ಸೆರಾಮಿಕ್ ಲೇಡಿ ಆಫ್ ಇಂಡಿಯಾ, ಅಂದರೆ ಸೆರಾಮಿಕ್ ಇಂಜಿನಿಯರಿಂಗ್ ಮಾಡಿ ನಮ್ಮ ಈಗಿನ ಗಿಡಗಳು, ಪಾಟ್ಗಳು, ಅದರ ಮಹತ್ವ ಏನು ಅಂತ ಹೇಳಿ ಇದನ್ನು ಜನಗಳಿಗೆ ತಲುಪಿಸಿದ್ದಾರೆ. ಈ ಥರ ಒಂದು ಕ್ಲಬ್ಗೆ ಹೋಗ್ಬೇಕಂತ ಹೇಳಿದಾಗ ಇವರು ಅದೆಷ್ಟೊತ್ತಿಗೆ ಅಂದರು, ಬೆಳಗ್ಗೆ ಒಂದು 4:15 ಗಂಟೆಗೆ ಹೋಗ್ಬೇಕಂತ. ಇದಕ್ಕೆ ಹೋಗೋಣ, ಎಲ್ಲರನ್ನೂ ಭೇಟಿ ಮಾಡೋಣ, ಅಲ್ಲಿ ಯಾರು ಮಾಡಿಕೊಡ್ತಾರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಕೊಡೋಣ ಅಂಥೇಳಿ ಬಂದಿದ್ದಾರೆ. ಇವ್ರದ್ದೇ ಆದ ಸ್ವಂತ ಅಂಗಡಿ ಇದೆ, ಸೆರಾ ಆ್ಯಂಡ್ ಟೆರಾ ಅಂತ. ಇವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಯಾರಿಗಾದ್ರೂ ಮದುವೆ ಗಿಫ್ಟಿಂಗ್ ಅದು ಇದು ಇದ್ದರೆ ಬಹಳ ನಾಮಿನಲ್ ಪ್ರೈಸಿಂಗಲ್ಲಿ ಕೊಡ್ತಾರೆ. ಸೊ ಯಾರಿಗಾದರೂ ನಿಮಗೆ ಬೇಕಿದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ ಅಡ್ರೆಸ್ ಎಲ್ಲ ಅದು ಕಾರ್ಡಲ್ಲೇ ಇದೆ.
ಒಂದ್ ನಿಮಿಷ, ಇವ್ರು ಮದ್ವೆ ಮಾಡ್ಕೊಳ್ತಾರಂತೆ, ಹುಡುಗಿ ಇನ್ನೂ ಹುಟ್ಟ ಇಲ್ಲ. ಅದಕ್ಕೆ ಅವ್ರು ಮದ್ವೆ ಮಾಡ್ಕೊಂಡು ಗಿಫ್ಟ್ ಕೊಡ್ತೀನಿ ಅಂತ ಅಂದಿದ್ದಾರೆ, ಅರ್ಥ ಆಯ್ತಾ? ಅದಕ್ಕೋಸ್ಕರ ನಮ್ ಲಾಫಿಂಗ್ ಕ್ಲಾಸ್ನವರು 100 ವರ್ಷ ಬದುಕೋಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರು ಕೊಡ್ಬೇಕು ಅಂತ, ಅದಕ್ಕೋಸ್ಕರ 100 ವರ್ಷದ ತನಕ ನಮ್ ಲಾಫಿಂಗ್ ಕ್ಲಾಸ್ಗೆ ಎಲ್ಲರೂ ಬರ್ತಾನೇ ಇರ್ತಾರೆ. ಹೇಳಿ. ಇದು ಪದ್ಮಜ ಮೇಡಮ್, ಪದ್ಮಜ ಮೇಡಮ್ಗೆ ಸರಾ ಅಂಟರ ವತಿಯಿಂದ ಗಿಫ್ಟ್. ಈ ಚಪ್ಪಾಳೆ ಅಲ್ಲ, ಓ ಓ ಒಂದು ಚಿಕ್ಕ ಗಿಫ್ಟ್ ಮೇಡಮ್ ನಮ್ಮ ಕಡೆಯಿಂದ. ಸರ್ ಚಂದ್ರಶೇಖರ್ ಸರ್, ಚಂದ್ರಶೇಖರ್ ಸರ್ ಪ್ಲೀಸ್ ಬನ್ನಿ. ಸರ್ 82 90 ಹತ್ರ ಕಮ್ಮಿ. ಹೌದಾ? 89. ಬನ್ನಿ ಬನ್ನಿ ಓಕೆ, ಬನ್ನಿ, ಮುಂದೆ ಬನ್ನಿ. ಇದೊಂದು ಚಿಕ್ಕ ಗಿಫ್ಟ್. ಧನ್ಯವಾದಗಳು. ಸರ್ ದಯಾಕರ್ ಸರ್, ದಯಾಕರ್ ಸರ್ ಬನ್ನಿ 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 ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ನಿಂತ್ಕೊಳ್ಳಿ, ಹಾಗೆ ನಿಂತ್ಕೊಳ್ಳಿ. ದಯಾಕರ್ ಸರ್, ಓ ಓ ಶರಣಪ್ಪ ಸರ್ ಕೊಡಿ ಸರ್. ಓ ಓ ಸರ್ ಇದು ಆಕ್ಸಿಜನ್ ಪ್ಲಾಂಟ್ಸ್ ನಿಮಗೆ ಕೊಟ್ಟಿರೋದಲ್ಲ, ಆಕ್ಸಿಜನ್ ಪ್ಲಾಂಟ್ಸ್. ಇದು ಲಕ್ಕಿ ಜೇಡ್ ಅಂತಾರೆ, ಲಕ್ಕಿ ಜೇಡ್. ಹಾಗೆ ನಿಂತ್ಕೊಳ್ಳಿ. ಇದ್ರೊಳಗೆ ಕಂಪ್ಲೀಟ್ ಡೀಟೇಲ್ ಇದೆ. ಏರ್ ಪ್ಯೂರಿಫೈಯರ್ ಸರ್, ಹಾಗೆ ನಿಂತ್ಕೊಳ್ಳಿ. ನಂದೆಲ್ಲ ತೋರಿಸೋದು. ಹೇಮಂತ್ ಸಾರ್ಗೆ ನಮ್ಮೆಲ್ಲರ ವಂದನೆಗಳು, ಧನ್ಯವಾದಗಳು. ನೀವು ಬನ್ನಿ. ಸರಾ ಅಂಟರ ವತಿಯಿಂದ ನಮಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಗಿಫ್ಟ್ ಕೊಡ್ತಾ ಇರೋ ಸರಾ ಅಂಟರ ಮಾಲೀಕರಾದ ಶಿಲ್ಪಾ ಅವರಿಗೆ ಒಂದು ಮಾಲಾರ್ಪಣೆ. ಆಮೇಲೆ ಇವ್ರನ್ನ ಕರ್ಕೊಂಡ್ ಬಂದಿರೋ ಅಂತ ನಮ್ಮ ನೇತ್ರ ನನಗೆ ಹೇಮಂತ್ ಸರ್ನ ಪರಿಚಯ ಮಾಡಿಕೊಟ್ಟವರು ನಮ್ಮ ಸದಾಶಿವ ಸರ್, ಪ್ರೊಫೆಸರ್ ಪಿ ಸದಾಶಿವ ಅವರು, ನಮ್ಮ ಕರ್ನಾಟಕ ನಗೆಕೂಟಗಳ ಅಧ್ಯಕ್ಷರು. ಅವ್ರಿಗೊಂದು ಜೋರಾದ ಚಪ್ಪಾಳೆ. ಇಲ್ಲಿಗೆ ಬಂದು ಹೇಮಂತ್ ಅವರು ಮತ್ತೆ ಶಿಲ್ಪಾ ಅವರು, ನಮ್ಗೆ ಅವ್ರಿಗೆಲ್ಲ ಒಂದು ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಅತ್ಯದ ಅಳಿಯ ದಾನ ಮಾಡ್ತಾರೆ, ನಾನು ಹಾರಾಡ್ತಾ ಇದ್ದೀನಿ. ಇವತ್ತು ಹುಟ್ಟಿರೋದ್ ಮಗು. ಸೇರಿರಿ ನಗೆಕೂಟ, ಸೇರಿರಿ ನಗೆಕೂಟ, ತಡೆಯಿರಿ ರೋಗದ ಕಾಟ, ನಗೆಕೂಟದ ಕಸರತ್ತು, ಮೈಗೆ ಮನಸ್ಸಿಗೆ ತಾಕತ್ತು, ಪಡೆಯಿರಿ ಈ ಸವಲತ್ತು, ಕಾಸಿಲ್ಲದೆ ಮುಪ್ಪತ್ತು, ನಂಜುಂಡೇಶ್ವರ ನಗೆಕೂಟ, ವಿವೇಕಿಗಳ ಆನಂದದ ಕೂಟ. 1 2 3 ನಕ್ಕರೆ ಆಯಸ್ನೂರು, ಪೂರ್ವ ಪಶ್ಚಿಮ ನಗುವೇ ಉತ್ತಮ, ಉತ್ತರ ದಕ್ಷಿಣ ನಗುತ್ತಿರಿ ಕ್ಷಣ ಕ್ಷಣ. ನಾವೇ ಆರೋಗ್ಯವಂತರು, ನಾವೇ ಅದೃಷ್ಟವಂತರು, ನಾವೇ ನಕ್ಕು ನಲಿವ ಧೀಮಂತರು. ಹಸನ್ಮುಖಿ ಹಸನ್ಮುಖಿ, ಏನೇ ಬರಲಿ ಏನೇ ಬರಲಿ, ಸರ್ವೇ ಜನ ಸನ್ಮಂಗಳಾದಿ ಭವಂತು.
ನಗೆ ಕೂಟಕ್ಕೆ ಸ್ವಾಗತ ಸುಸ್ವಾಗತ. ಯಾವ ಕಡೆಯಿಂದಾದ್ರೂ ಬನ್ನಿ, ಎಲ್ಲಿಂದಾದ್ರೂ ಬನ್ನಿ. ಮೂರದು ಟಾಟಾ ಟಾಟಾ ಹೋಗಿ ಪುನಃ ನಾಳೆ ಬನ್ನಿ ದೃಷ್ಟಿ ತೆಗಿ. ನಂಜುಂಡೇಶ್ವರ ನಗೆ ಕೂಟಕ್ಕೆ ಫಾರಿನ್ ದೊರೆ ತಂಡಕ್ಕೆ ನಂಜುಂಡೇಶ್ವರ ಲಾಫಿಂಗ್ ಕ್ಲಬ್ಗೆ ಫಾರಿನ್ ದೊರೆ ತಂಡಕ್ಕೆ ದುಬೈ ರಾಜಾಗೆ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ, ನಮ್ಮ ಗುರುಗಳಿಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ ಸರ್. ನಾನು ನೇತ್ರ ರಾಮಚಂದ್ರ ಅಂತ. ನಾನು ಬೆಂಗಳೂರು ನಗೆಕೂಟಗಳಿಗೆ ಮಹಿಳಾ ಅಧ್ಯಕ್ಷರಾಗಿ ಮಾಡಿದ್ದಾರೆ ಪ್ರೊಫೆಸರ್ ಪಿ ಸದಾಶಿವ ಅವರು. ಕರ್ನಾಟಕ ನಗೆಕೂಟಗಳಿಗೆ ಅವರು ಕರ್ನಾಟಕ ನಗೆಕೂಟಗಳಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ನನ್ನ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ತಗೊಂಡಿದ್ದಾರೆ. ನಾವು ಈಗಾಗಲೇ ಒಂದು 25 ವರ್ಷದಿಂದ ನಗೆಕೂಟ ಮಾಡ್ತಾಯಿದ್ದೀವಿ. ಎಲ್ಲ ತುಂಬ ಆರೋಗ್ಯವಾಗಿದ್ದೀವಿ. ನನ್ನ ಬಗ್ಗೆ ಹೇಳಬೇಕಂದ್ರೆ, ನಾನು ಆ ನಗೆಕೂಟಕ್ಕೆ ಸೇರಿದ ಹೊಸರಲ್ಲಿ ನಮ್ಮ ಯಜಮಾನ್ರು 2006ರಲ್ಲಿ ಹೋಗ್ಬಿಟ್ರು. ಆ ಸೆಕ್ರೆಟ್ರಿಯಾಗಿ ಮತ್ತು ಪ್ರೆಸಿಡೆಂಟಾಗಿ ಎಲ್ಲ ಇದಾಯಿತು. ನಾನು ಬೆಂಗಳೂರಲ್ಲಿ ಎಷ್ಟು 315 ನಗೆಕೂಟ ಇದೆ. ಎಲ್ಲ ನಗೆಕೂಟಗಳಿನ್ನೂ ನಾವು ವರ್ಷಕ್ಕೆ 2 ಸಲ ಸೇರಿಸ್ತಾ ಇರ್ತೀನಿ. ಮಹಿಳಾ ದಿನಾಚರಣೆ ಒಂದು ಮಾಡ್ತೀನಿ, ಕನ್ನಡ ರಾಜ್ಯೋತ್ಸವ ಒಂದು ಮಾಡ್ತೀನಿ. ಎಲ್ಲರೂ ಬರ್ತಾರೆ. 400-500 ಜನ ಸೇರಿಕೊಂಡು ನಾವು ಮಕ್ಕಳ ಕೂಟದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಅಂದರೆ ನನಗೆ ಈಗ 71 ಇಯರ್ಸು. ಆದರೆ ನಮ್ಮಂಥ ಹುಡುಗಿರೆಲ್ಲ ಸೇರಿ ಹುಡುಗಿರು ಡ್ಯಾನ್ಸ್ ಆಡ್ತಾರೆ, ಪ್ರೋಗ್ರಾಮ್ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಅದು ಅಲ್ಲದೆ ನಾವೇನಪ್ಪ ಅಂದರೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಲಾಫಿಂಗ್ ಕ್ಲಬ್ಬಲ್ಲಿ ಇರೋದ್ರಿಂದ ನಮ್ಗೆ ಎಷ್ಟು ಆರೋಗ್ಯವಾಗಿದ್ದೀವಿ ಅಂದರೆ ಅಷ್ಟು ಚೆನ್ನಾಗಿದ್ದೀವಿ. ನನಗೆ 4 ಜನ ಮಕ್ಕಳು, 3 ಗಂಡು ಮಕ್ಕಳು, ಒಬ್ಬಳು ಮಗಳು. ನಾನು ಎಲ್ಲ ಸ್ಕೂಲ್ಗಳಲ್ಲಿ ಹೋಗಿ ಮಕ್ಕಳಿಗೆ ಕ್ಲಾಸ್ ತಗೊತೀನಿ. ಮದನ್ ಕಟಾರಿ ಅವರು ನಮ್ಗೆ ಹೇಳಿದರು, ಮೇಡಮ್ ನೀವು ಕ್ಲಾಸ್ ತಗೊಳ್ಳಿ, ಮಕ್ಕಳಿಗೆಲ್ಲ ಫ್ರೀ ಕ್ಲಾಸಸ್ಸು. ನಮ್ಮದು ಅಷ್ಟೇ, ಕ್ಲಾಸ್ಗೂ ಫ್ರೀನೇ, ನಗೆಕೂಟಕ್ಕೂ ದುಡ್ಡಿಲ್ಲ, ಕಾಸಿಲ್ಲ. ಇಲ್ಲಿ ಪ್ರತಿದಿನ ಒಬ್ಬರದ್ದು ಬರ್ತ್ಡೇ ಇರುತ್ತೆ, ಒಬ್ಬರದ್ದು ಆ್ಯನಿವರ್ಸರಿ ಇರುತ್ತೆ. ಡೈಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ನಗೆಕೂಟದಲ್ಲಿ, ನಂಜುಂಡೇಶ್ವರ ನಗೆಕೂಟದಲ್ಲಿ 100 ಜನ ಸೇರ್ತಾರೆ ಪ್ರತಿದಿನ. ಮೇಡಮ್, ಈಗ ಇದು ನಗೆಕೂಟ ಎಲ್ಲ ಕಡೆನೂ ಇದೆಯಾ? ಬ್ಯಾಂಗ್ಳೂರು ಎಲ್ಲ ಕಡೆನೂ ಇದೆಯಾ? ಬೆಂಗಳೂರಲ್ಲಿ 315 ನಗೆಕೂಟ ಆಗಿದೆ. ಎಲ್ಲೆಲ್ಲಿ ಪಾರ್ಕ್ಗಳಿದಾವೋ ಅಲ್ಲೆಲ್ಲ ಲಾಫ್ಟರ್ ಕ್ಲಬ್ ಇದೆ. ಈಗ ಯಾವುದೋ ಒಂದು ಅಪಾರ್ಟ್ಮೆಂಟ್ ಅವರು, ಅಸೋಸಿಯೇಷನ್ ಅವರು ಯಾರಾದರೂ ಟ್ರೈನಿಂಗ್ ತಗೋಬೇಕು, ಅವ್ರ ತಂಡಕ್ಕೆ ಕೊಡಬೇಕು ಅಂದರೆ ನಿಮ್ಮನ್ನು ಕರೆ ಮಾಡಿದ್ರೆ ಖಂಡಿತ ಯಾರಾದರೂ ಕರೀಲಿ, ನಾನು ಹೋಗಿ ಫ್ರೀಯಾಗಿ ಅವ್ರಿಗೆ ಕ್ಲಾಸ್ ತೊಗೊಂಡು 1 ವೀಕ್ ಹೋಗಿ ಹೇಳ್ಕೊಟ್ಬಿಟ್ಟು ಬರ್ತೀನಿ. ಅಪಾರ್ಟ್ಮೆಂಟ್ ಆಗಲಿ, ಸ್ಕೂಲ್ ಆಗಲಿ, ಎಲ್ಲ ಕಡೆನೂ ನಾನು ಹೋಗ್ತೀನಿ. ನಾನೇನು ಫೀಸ್ಗೆ ಆಸೆ ಬೀಳಲ್ಲ. ಒಟ್ಟಿನಲ್ಲಿ ಜನಗಳು ನೊಗ್ನೋಗ್ತಾ ಇರಬೇಕು, ಮಕ್ಕಳಾಗಲಿ ದೊಡ್ಡವರಾಗಲಿ. ಈಗ ನಮ್ಮ ನಗೆಕೂಟದಲ್ಲಿ ನೋಡಿ 89 ಇಯರ್ಸು ಅವರು ಚಂದ್ರಶೇಖರ್ ಸರ್ ಎಷ್ಟು ಚೆನ್ನಾಗಿ ಲವಲವಿಕೆಯಿಂದ ಇದ್ದಾರೆ, ಅಷ್ಟು ಖುಷಿ ಆಗುತ್ತೆ. ಪದ್ಮಜ ಮೇಡಮ್ ಇಲ್ಲಿನ ಹ್ಯಾಂಕರು, ಅವರು ತುಂಬ ವರ್ಷದಿಂದ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಗುರುಗಳೇ, ಇವರು ನೇತ್ರಾಮ್ಮ ಅವ್ರು ಹೇಳ್ದಂಗೆ ಯಾವ್ದಾದ್ರು ಶಾಲಾ ಕಾಲೇಜ್ ಆಗ್ಬೋದು, ಕಾರ್ಪೊರೇಟ್ ಕಂಪ್ನಿಗಳಾಗ್ಬೋದು, ಅಪಾರ್ಟ್ಮೆಂಟ್ಸ್ ಅಸೋಸಿಯೇಷನ್ ಆಗ್ಬೋದು, ಯಾವುದೇ ತಂಡ ಇವರನ್ನು ಕರೆದ್ರು ಅವರು ಉಚಿತವಾಗಿ ಬಂದು ಈ ಕಾರ್ಯಕ್ರಮನ ಪ್ರಾಕ್ಟೀಸ್ನ ನಿಮಗೆ ಕೊಡ್ತಾರೆ. ಈ ಲಾಫ್ಟರ್ ಕ್ಲಬ್ಬು ಬಹಳ ವರ್ಷದಿಂದ ನೀವು ಮಾಡ್ತಿದ್ದೀರಾ. ಸೊ ಇದ್ರದ್ದು ಬೆನಿಫಿಟ್ಸ್ ಹೇಗೆ? ಈಗ ನಾರ್ಮಲ್ ಜನ ನಗೋದಕ್ಕೂ, ನಾವೆಲ್ಲ ಈ ಫಿಲಮ್ ನೋಡಿ ಈ ಚಾನೆಲ್ಗಳಲ್ಲಿ ಲಾಫಿಂಗ್ ಕ್ಲಬ್ ಅಂತ ಮಾಡ್ತಾರೆ, ಅದನ್ನು ನೋಡಿ ಆ ನಗುವಿಗೂ ಈ ನಗುವಿಗೂ ಏನು ವ್ಯತ್ಯಾಸ? ಇದಕ್ಕೇನಾದರೂ ಫಾರ್ಮುಲಾ ಇದೆಯಾ? ಈ ನಗೋದ್ರಿಂದ ಡೈರೆಕ್ಟಾಗಿ ನಮಗೆ ಆರೋಗ್ಯಕ್ಕೆ ಪರಿಣಾಮ ಬೀರುತ್ತೆ, ಈ ಥರದ್ದು ಏನಾದರೂ ಕಾನ್ಸೆಪ್ಟ್ ಇದೆಯಾ? ಯಾಕಂದರೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಆಚೆಯವರೆಲ್ಲ ನಗೋರು ನೋಡಿದ್ರೆ ಇವ್ರು ಯಾರೋ ಹುಚ್ಚರು ಇರ್ಬೋದು, ಈ ಥರ ನಗ್ತಾರೆ, ಆ ಥರ ಎಲ್ಲ ಇದೆ, ಕಾನ್ಸೆಪ್ಟ್ ಇದೆ. ಬಟ್ ಇದೊಂದು ಯೋಗ, ಲಾಫಿಂಗ್ ಯೋಗ ಅಂತ ಕೂಡ ಇದನ್ನು ಕರೀತಾರೆ. ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಖಂಡಿತ ಇದು ಲಾಫಿಂಗ್ ಯೋಗನೇ. ಯಾಕೆಂದರೆ ನಾವು ನಗ್ತಲ್ಲಿ ಇರ್ತೀವಿ, ಎಕ್ಸಸೈಸು ಮಾಡ್ತೀವಿ. ಇದು ಮಾಡೋದ್ರಿಂದ ನಮಗೆ, ಈಗ ಕೆಲವ್ರು ಅಂದ್ಕೊತಾರೆ ನಾವು ನಗ್ತಾ ಇದ್ದಾಗ ಅಯ್ಯೋ ಇವೇನು ಒಳ್ಳೆ ಹುಚ್ಚರ ಥರ ನಗ್ತಾ ಇದ್ದಾರೆ ಅಂದ್ಕೊತಾರೆ. ಇದು ಹುಚ್ಚುತನ ಅಲ್ಲ. ನಾವು ನಗೋದ್ರಿಂದ ನಮಗೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಅದು ಎಲ್ಲನೂ ನಮಗೆ ಚೆನ್ನಾಗಿ ಆಗಿದೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಬ್ಬರು ಹುಬ್ಬಳ್ಳಿಯಿಂದ ಕಣ್ಣು ಆಪ್ರೇಷನ್ಗೆ ಅಂತ ಬಂದಿದ್ದರು ಬೆಂಗಳೂರಿಗೆ. ಬಂದಾಗ ಹಾಸ್ಪಿಟ್ಲಿಗೆ ಹೋದಾಗ ಅವರು ಕಣ್ಣು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರಂತೆ ಡಾಕ್ಟ್ರು. ಆಮೇಲೆ ಆಕೆ ಏನು ಮಾಡಿದ್ರು, 1 ತಿಂಗಳು ಟೈಮ್ ಕೊಟ್ಟಿದ್ರಂತೆ ಆಪ್ರೇಷನ್ ಮಾಡೋಕ್ಕೆ. ಆ 1 ತಿಂಗಳಲ್ಲಿ ನಮ್ಮ ನಗೆಕೂಟಕ್ಕೆ ಬಂದರು. ನಾವು ಕಣ್ಣಿನ ಎಕ್ಸಸೈಸ್ ಮಾಡಿಸಿದ್ವು. ಕಣ್ಣಿನ ಎಕ್ಸಸೈಸು ಒಂದು 10 ನಿಮಿಷ ಇರುತ್ತೆ.
ಅದು ಮಾಡಿದ್ಮೇಲೆ 1 ತಿಂಗಳಾದ್ಮೇಲೆ ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಕೊಟ್ಟಿರೋ ಡೇಟ್ಗೆ ಅಮ್ಮ ನಿಂಗೆ ಕಣ್ಣು ಆಪ್ರೇಷನ್ ಬೇಡ, ಕಣ್ಣು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರಂತೆ. ಅದಕ್ಕೆ ನಾವು ಅವ್ರಿಗೋಸ್ಕರ ಒಂದು ಜೋರಾದ ಚಪ್ಪಾಳೆ ಕೊಡ್ತೀವಿ. ಅಷ್ಟು ಚೆನ್ನಾಗಿ ನಮ್ಮ ಕಣ್ಣಿನ ಎಕ್ಸಸೈಸ್ ಒಂದೇ ಅಲ್ಲ, ಹಾರ್ಟ್ ಪ್ರಾಬ್ಲಮ್, ಕ್ಯಾನ್ಸರು, BP, ಶುಗರು, ಟೆನ್ಷನ್ನು, ಮನೇಲಿ ಪ್ರಾಬ್ಲಮ್ ಇರೋವಂಥವ್ರು ಎಲ್ಲರಿಗೂ ಇದು ತುಂಬ ಒಳ್ಳೆಯ ಎಕ್ಸಸೈಸು. ನಗು ಮತ್ತು ಎಕ್ಸಸೈಸ್ ಎರಡೂ ಇರುತ್ತೆ, ಬಾಡಿ ಎಕ್ಸಸೈಸ್ ಇರುತ್ತೆ, ಟೆನ್ಷನ್ ಫ್ರೀ ಮಾಡ್ತೀವಿ. ಇಲ್ಲಿ ಬಂದಾಗ ನಾವು ಒಂದೇ ಒಂದು ಮಾತು ಹೇಳ್ತೀವಿ, ಬರಬೇಕಾದ್ರೆ ನಿಮಗೆ ನಾಚಿಕೆ ಇದ್ದರೆ ಗೇಟಲ್ಲಿ ಇಟ್ಬಿಟ್ಟು ಬನ್ನಿ, ಗೇಟಲ್ಲಿ ಬಿಟ್ಬಿಟ್ಟು ಬನ್ನಿ ನಾಚಿಕೆನ, ಒಳಗಡೆಗೆ ಬನ್ನಿ, ಕ್ಲಾಸ್ ಆದಮೇಲೆ ಹೋಗ್ತಾನೆ ನಿಮ್ಮ ನಾಚಿಕೆ ತೊಗೊಂಡೋಗಿ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬರೋದ್ರಿಂದ ನಗೆಕುಟಕ್ಕೆ ಎಲ್ಲರೂ ಬನ್ನಿ. ಏಜ್ ಆದವ್ರು ಮಾತ್ರ ಅಲ್ಲ, ನಗೆಕುಟದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ, ನಾನು ನರ್ಸರಿ ಸ್ಕೂಲ್ ಮಕ್ಕಳಿಂದ ಹಿಡಿದು ಹೈಸ್ಕೂಲ್ ಮಕ್ಕಳವ್ರಿಗೂ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಕಡೆನೂ ನಮಗೆ ಒಳ್ಳೆ ಗೌರವ ಇದೆ. ಬನ್ನಿ, ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿಗೆ ಬರೋದ್ರಿಂದ ನಿಮಗೆಲ್ಲ ಆರೋಗ್ಯ ಸಿಗುತ್ತೆ, ತುಂಬ ಚೆನ್ನಾಗಿರ್ತೀರ. ಮನೇಲಿ ಅಷ್ಟೇ, ಮಕ್ಕಳು ಏನೋ ಸೊಸೆದಿರು ಏನೋ ಒಂದು ಮಾತಾಡ್ತಾ ಇದ್ರೆ ಅವ್ರಿಗೆ ಭಯ ಬೀಳೋ ಥರ ನಾವೇನು ಇದಿರಲ್ಲ. ಅವರೇ ಖುಷಿ, ನಾವೆಷ್ಟು ಬೈದ್ರು ನಮ್ಮ ಅತ್ತೆ ಹಿಂಗೆ ನೊಗ್ತಲೇ ಇರ್ತಾಳೆ ಅಂತ ಖುಷಿ ಆಗಿಬಿಡ್ತಾರೆ. ಆ ಥರ ನಮಗಿರೋದು 1 ಅವರ್ ಬೆಳಗ್ಗೆ 6ರಿಂದ 7 ಗಂಟೆವರೆಗೂ ಇರುತ್ತೆ, ಸಂಜೆ 5ರಿಂದ 6 ಇರುತ್ತೆ. ಇಷ್ಟೊತ್ತು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೆ ನಮ್ಮ ಫಾರಿನ್ ದೊರೆ ತಂಡದಿಂದ ಆರೋಗ್ಯ ಐಶ್ವರ್ಯ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿದೆ. ನಿಮಗೆ ಸದಾ ಖುಷಿಯಿಂದ ಇರಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮನ, ನನಗೆ ಐಶ್ವರ್ಯಗಿನ್ನ ಆರೋಗ್ಯ ಇಂಪಾರ್ಟೆಂಟು. ಆನೆ ಅಂತೀವಿ ನಾವು, ಆರೋಗ್ಯ ನೆಮ್ಮದಿ, ಅದೆರಡು ಇದ್ರೆ ಸಾಕು. ಧನ್ಯವಾದಗಳು ಸರ್. ಧನ್ಯವಾದ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ತುಂಬ ಥ್ಯಾಂಕ್ಸ್ ಮೇಡಮ್. ಹೇಳಿ ಚೆನ್ನಾಗಿದೆ ಚೆನ್ನಾಗಿದೆ ಅಷ್ಟೇ. ಚೆನ್ನಾಗಿದೆ ಚೆನ್ನಾಗಿದೆ ಹೇ, ಚೆನ್ನಾಗಿದೆ ಚೆನ್ನಾಗಿದೆ ಹೇ, ಚೆನ್ನಾಗಿದೆ ಚೆನ್ನಾಗಿದೆ ಹೇ, ಚಪ್ಪಾಳೆ. ಧನ್ಯವಾದಗಳು.